ನಮಗೆ ಕೆ ಇ ಎ ಇಂಟೆನ್ಷನ್ ಏನಿದೆ ಅನ್ನೋದು ಸತ್ಯವಾಗ್ಲೂ ಗೊತ್ತಾಗ್ತಾ ಇಲ್ಲ. ಫಸ್ಟು ಇವಾಗ ಮೆಡಿಕಲ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅವರು ಬೇಕಿದ್ರೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಥವಾ ಅಡ್ಮಿಷನ್ ಆದರೂ ಪರವಾಗಿಲ್ಲ, ಅದನ್ನು ಕೆ ಇ ಎ ಮತ್ತೆ ವಾಪಸ್ ಮೆಡಿಕಲಲ್ಲಿ ಸೀಟ್ ಸಿಕ್ಕಿದ್ರೆ ರೀಫಂಡ್ ಮಾಡುತ್ತೆ ಅಂತ ಒಂದು ಸರಿ ಹೇಳಿದ್ದಾರೆ. ಇವಾಗ ಓಕೆ, ನಾವು ಮೆಡಿಕಲ್ ಆಸ್ಪಿರೆಂಟ್ಸ್ ಇಲ್ಲ, ನಾವು ಎಂಜಿನಿಯರಿಂಗ್ ಆಸ್ಪಿರೆಂಟ್ಸೇ ಇರ್ತೀವಿ ಅಂತ ಅಂದರೆ ನಮಗೆ ನಾವು ಹಾಕಿದ 10 ಕಾಲೇಜ್ಗಳಲ್ಲಿ 10ನೇ ಕಾಲೇಜು ಅಂದರೆ ಬೇರೆ ಉಳಿದಿದ್ದು 9 ಕಾಲೇಜೂ ನಮ್ಮ ರ್ಯಾಂಕಿಂಗಲ್ಲಿ ಇದ್ರೂ 10ನೇ ಕಾಲೇಜ್ನ ನಮಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ 10ನೇ ಕಾಲೇಜು ನಮಗೆ ಇಷ್ಟ ಇಲ್ಲ, ಸರಿ ಓಕೆ ನೀವು ಥರ್ಡ್ ರೌಂಡಿಗೆ ಅಪ್ಗ್ರೇಡೇಷನ್ ಆಗಬೇಕು ಅಂತಂದರೆ ನೀವು ಅಡ್ಮಿಷನ್ ಆಗಲೇಬೇಕು ಅನ್ನೋದು ಕಂಡೀಷನ್ ಇದೆ. ಓಕೆ, ಅಡ್ಮಿಷನ್ ಆಗೋಣ. ಕೆ ಇ ಎ ಅಮೌಂಟ್ ಏನಿದೆಯೋ ಅದನ್ನು ಕೆ ಇ ಎಗೆ 1,00,000 ಸಮಥಿಂಗ್ ಅಮೌಂಟು, 1,30,000 ಚಿಲ್ಲರೆ ಏನಿದೆಯಲ್ಲ ಅದನ್ನು ಕಟ್ಟಿದೆಯೋ ಆಯಿತು. ಅಡ್ಮಿಷನ್ ಆಗೋಣ ಅಂತ ಹೋದರೆ ಕಾಲೇಜಲ್ಲಿ ಎಕ್ಸ್ಟ್ರಾ ಲ್ಯಾಬ್ ಫೀಸು ಅಂತ ಹೇಳಿಬಿಟ್ಟು ಕಟ್ಟಿಸ್ಕೊಳ್ತಾ ಇದ್ದಾರೆ. 10,000ನೋ 20,000ನೋ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಡಿಫ್ರೆನ್ಸ್ ಬರುತ್ತೆ ಅಮೌಂಟಿಂದು. ಆ ಅಮೌಂಟ್ನ ನಾವು ಕಾಲೇಜ್ನಲ್ಲಿ ಕೇಳಿದ್ರೆ ಕಾಲೇಜ್ನವ್ರು ಹೇಳ್ತಾ ಇದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ರೀಫಂಡ್ ಮಾಡಲ್ಲ ಅಂತ. ಒಂದು ಸ್ಟೂಡೆಂಟ್ ಹತ್ರ ಈ ಥರ 10,000 20,000 ಅಂತ ಹೇಳಿಬಿಟ್ಟು ಕಾಲೇಜ್ ಫೀಸು ಎಕ್ಸ್ಟ್ರಾ ಅಂದರೆ ಕೆ ಇ ಎಲ್ಲಿ ಕಟ್ಟಿದ್ದಕ್ಕಿಂತ ಮತ್ತೆ ಎಕ್ಸ್ಟ್ರಾ ಕಾಲೇಜಿಗೆ ಅಂತ ಕಟ್ಟಿಸ್ಕೊಂಡ್ರೆ ಅವರು ಅದನ್ನು ರೀಫಂಡ್ ಮಾಡಲಿಲ್ಲ ಅಂತಂದರೆ ಇಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ನೀವು ಅಡ್ಮಿಷನ್ ಆಗೇ ಥರ್ಡ್ ರೌಂಡಿಗೆ ಬರಬೇಕು ಅಂತ ಹೇಳಿರುವಂತಹ ಕೆ ಇ ಎ ಯಾವ ರೀತಿ ಜವಾಬ್ದಾರಿನ ತಗೋತಾರೆ? ಹಾಗಿದ್ರೆ ಇವಾಗ ಒಬ್ಬರ ಹತ್ರ ನೀವು 10,000 ಅಥವಾ ಇನ್ನೊಂದು ಕಾಲೇಜಲ್ಲಿ ಒಬ್ಬರ ಹತ್ರ 20,000, ಇನ್ನೊಂದು ಕಾಲೇಜಲ್ಲಿ 30,000 ಅಂದರೆ ಇಷ್ಟು ಜನ ಸ್ಟೂಡೆಂಟ್ಸ್ ಹಾಕಿರೋಂಥ ಅಷ್ಟು ದುಡ್ಡು ಎಲ್ಲೋಗುತ್ತೆ? ಅದು ಸ್ಟೂಡೆಂಟ್ಸ್ಗಾಗೋ ಮೋಸನೇ ತಾನೆ. 10,000ನೂ ದುಡ್ಡೇ ಅಲ್ವಾ? ಇವರು ಅದಕ್ಕೆ ಏನು ಏನು ಆ್ಯಕ್ಷನ್ ತಗೋತಾರೆ ಅಂತಲೂ ಹೇಳಿಲ್ಲ, ಆಮೇಲೆ ಡಾಕ್ಯುಮೆಂಟ್ ಎಲ್ಲನೂ ಕೊಡ್ತಾರೆ ಅಂತ ಹೇಳಿದ್ರು ಓಕೆ. ಬಟ್ ನಾವು ಕಾಲೇಜಿಗೆ ಅಂತ ಮತ್ತೆ ಒಳಗಡೆ ಕೆ ಇ ಅಡ್ಮಿಷನ್ ಪ್ರೋಸೆಸ್ ಮುಗಿದು ತಿರ್ಗಾ ಕಾಲೇಜ್ ಅಡ್ಮಿಷನ್ಗೆ ಅಂತ ಹೋದಾಗ ಅಲ್ಲಿ ಕಟ್ಟುವಂತಹ ದುಡ್ಡನ್ನು ನಮಗೆ ರೀಫಂಡ್ ಮಾಡಿಕೊಡೋದಕ್ಕೆ ಕೆ ಇ ಎನೂ ಅದ್ರ ಜವಾಬ್ದಾರಿ ತಗೋಬೇಕಲ್ವಾ? ಅದನ್ನು ತಗೊಳ್ಳಿಲ್ಲ ಅಂತ ಅಂದರೆ ಮತ್ತೆ ಅದರ ಜವಾಬ್ದಾರಿ ಯಾರು ತಗೋತಾರೆ? ಅಷ್ಟು ದುಡ್ಡು ನಮಗೆ ಲಾಸ್ ಆಗಲ್ವಾ? ಪೇರೆಂಟ್ಸ್ಗೆ ಆ ದುಡ್ಡು ಲಾಸ್ ಆದಂಗೆ ತಾನೆ. ಇಲ್ಲ ಮೊದಲೇ ಹೇಳಬೇಕು, ನೀವು ಕಾಲೇಜಿಗೆ ಕಟ್ಟೋವಂಥ ದುಡ್ಡನ್ನ ನಾವು ಯಾವುದೇ ಕಾರಣಕ್ಕೂ ರೀಫಂಡ್ ಮಾಡ್ಕೊಳ್ಳಲ್ಲ, ನಿಮಗೆ ಕೆ ಇ ಎನಲ್ಲಿ ಅಲಾಟ್ ಆಗಿರೋಂತಹ ಸೀಟ್ ಇಷ್ಟ ಇಲ್ಲ ಅಂತ ಅಂದರೆ ಇಷ್ಟು ಸಮಥಿಂಗ್ ಏನು ಇವಾಗ ಪೆನಾಲ್ಟಿ ಅಂತ ಹಾಕಿದ್ರಲ್ಲ ಆ ಪೆನಾಲ್ಟಿನೇ ಕಟ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ. ನೀವು ಆ ಇನ್ಸ್ಟ್ರಕ್ಷನ್ನು ಕೊಟ್ಟಿಲ್ಲ. ನಿಮ್ಮ ಅಮೌಂಟಿಗೆ ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. 27th 28th ಲಾಸ್ಟ್ ಡೇಟ್ ಅಡ್ಮಿಷನ್ನಿಗೆ ಅಂತ. 27th ನೀವು ದುಡ್ಡು ಕಟ್ಟಬೇಕು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ದುಡ್ಡು ಎಲ್ಲನೂ ಕಟ್ಟಾಯಿತು. ಇವಾಗ ಅಲ್ಲಿಗೆ ಹೋದರೆ ಅಲ್ಲಿ ಕಾಲೇಜ್ ಒಳಗಡೆ ಕಟ್ಟಿಸ್ಕೊಳ್ಳೋಂಥ ಯಾವ ದುಡ್ಡು ರೀಫಂಡ್ ಆಗಲ್ಲ ಅಂತಂದರೆ ಎಷ್ಟು ಸ್ಟೂಡೆಂಟ್ಸ್ಗಳ ಹತ್ರ ಇವ್ರು ಈ ಥರ ದುಡ್ಡನ್ನೆಲ್ಲ ತಗೊಂಡ್ರೆ ಎಷ್ಟು ಲಾಸ್ ಆಗುತ್ತೆ ಪೇರೆಂಟ್ಸ್ಗಳಿಗೆ? ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಎಷ್ಟು ಸರಿ ಕಾಲ್ ಮಾಡಿದ್ರು ಕೆ ಇ ಎ ಕಡೆಯಿಂದ ಯಾವುದೇ ರಿಪ್ಲೈನೂ ಇಲ್ಲ, ಯಾವುದೇ ರೀತಿ ಕಾಲ್ನೂ ಸರಿಯಾಗಿ ಅಟೆಂಡ್ ಮಾಡಲ್ಲ, ಕಾಲ್ನೆಲ್ಲನೂ ಕಟ್ ಮಾಡ್ತಾರೆ. ಅದ್ರ ಬಗ್ಗೆ ಪ್ರಸನ್ನ ಸರ್ ಅವರು ಯಾವುದೇ ರೀತಿ ಡೀಟೇಲ್ಸ್ನೂ ಕೊಟ್ಟಿಲ್ಲ ಪೇರೆಂಟ್ಸ್ಗಳಿಗೆ, ಯಾವ ವೀಡಿಯೋಸ್ನೂ ಹಾಕಿಲ್ಲ. ಬರೀ ನಾವು ವೀಡಿಯೋಸ್ ನೋಡ್ಕೊಂಡೇನೆ ಪ್ರೊಸೀಜರ್ಗೆ ಸುಮ್ಮನೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನಮಗೆ ಎಕ್ಸಾಕ್ಟಾಗಿ ಆನ್ಸರ್ ಹೇಗೆ ಸಿಗುತ್ತೆ? ಇವಾಗ ಒಬ್ಬೊಬ್ಬ ಸ್ಟೂಡೆಂಟ್ಸ್ ಹತ್ರನೂ 10,000 15,000 ಅಂತಲೇ ಇವ್ರು ಕಲೆಕ್ಟ್ ಮಾಡ್ತಿದ್ರೆ ಇವ್ರು ಅಡ್ಮಿಷನ್ ಆಗೋವಂಥ ಅಷ್ಟೂ ಜನ ಸ್ಟೂಡೆಂಟ್ಸಿನ ದುಡ್ಡೆಲ್ಲನೂ ಸುಮ್ಮನೆ ಅನ್ಯಾಯವಾಗಿ ವೇಸ್ಟ್ ಆಗಲ್ವಾ? ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ಕೆ ಇ ಎದು ಯಾವಾಗ್ಲೂ ಕರ್ಮಕಾಂಡ ನಡೀತಾನೆ ಇರುತ್ತೆ. ಲಾಸ್ಟ್ ಇಯರು ನಡೆದಿತ್ತು, ಅದೇನೇ ಮತ್ತೆ ಇವಾಗ್ಲೂ ಕಂಟಿನ್ಯೂ ಮಾಡ್ತಿದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಎಷ್ಟು ಕಷ್ಟಪಟ್ಟು ಅವ್ರ ಪೇರೆಂಟ್ಸ್ಗಳು ದುಡ್ಡುಗಳನ್ನ ಹೊಂಚಿರ್ತಾರಲ್ಲ ಅವ್ರಿಗೆಲ್ಲ ಅದು ಲಾಸ್ ಆದಂಗೆ ತಾನೆ. ಇದು ಯಾವ ರೀತಿ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ. ಹೇಳಬೇಕು, ಅವರೇನೇ ಉತ್ತರ ಕೊಡಬೇಕು ಇದಕ್ಕೆಲ್ಲದಕ್ಕೂ. ಅಟ್ಲೀಸ್ಟ್ ಅವ್ರು ಎಲ್ಲದಕ್ಕೂ ಯೂಟ್ಯೂಬಿಂದ ಒಂದೊಂದು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ. ಆ ವೀಡಿಯೋಸ್ಗಳಲ್ಲಿ ಸರಿಯಾಗಿ ಕ್ಲಾರಿಟಿನೇ ಇಲ್ಲ. ನೀವು ಒಂದು ಸರಿ ಅಡ್ಮಿಷನ್ ಆಗಿ ಅಂತಾರೆ, ಒಂದು ಸರಿ ಬೇಡ ಕ್ಯಾನ್ಸಲ್ ಮಾಡ್ಕೊಳ್ಳಿ 5,000 ಕಟ್ಟಿ ಅಂತಾರೆ. 5,000 ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಓಕೆ, ಬಟ್ ನಾವು ಅಡ್ಮಿಷನ್ ಆಗ್ತೀವಿ ಅಂತ ಹೋಗಿ ಮತ್ತೆ ಥರ್ಡ್ ರೌಂಡಿಗೆ ಅಪ್ಗ್ರೇಡ್ ಆಗೋದಕ್ಕೆ ಕಾಲೇಜ್ ಕಡೆಯಿಂದ ಕಟ್ಟೋವಂಥ ಅಷ್ಟು ಫೀಸು ಮತ್ತೆ ಅಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದಲ್ಲ. ಆ ಥರ ವೇಸ್ಟ್ ಆಗೋದಾದರೆ ನಾವು ಈ 5,000 ಕೊಟ್ಟು ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ? ಆ ಪೆನಾಲ್ಟಿನೇ ಬೆಟರ್ ಇರುತ್ತೆ. ಅಲ್ಲಿ ಹೋಗಿ 10 15 20,000 ರೂಪಾಯಿ ವೇಸ್ಟ್ ಮಾಡ್ಕೋತೀವಿ ನಾವು. ಇದಕ್ಕೆ ಎಲ್ಲ ಯಾರು ಇದನ್ನು ಮಾಡ್ತಾರೆ? ಯಾರು ಜಡ್ಜ್ಮೆಂಟ್ ಕೊಡ್ತಾರೆ? ಇದಕ್ಕೆ ಯಾರು ಹೇಳ್ತಾರೆ? ಇದಕ್ಕೆ ಯಾರು ಜವಾಬ್ದಾರಿ ತಗೋತಾರೆ? ಈ ಅಮೌಂಟ್ಗೆ ಇಲ್ಲಿ ವೇಸ್ಟ್ ಆಗುವಂಥ ಅಮೌಂಟಿಗೆ ಯಾರು ಜವಾಬ್ದಾರಿ ತಗೋತಾರೆ? ಮತ್ತು ಇನ್ನೊಂದೇನು ಅಂದರೆ ಕೆ ಎಯಿಂದ ಯಾರು ಸರ್ಕ್ಯುಲರ್ ಬಿಡ್ತಾರಲ್ಲ ಅಡ್ಮಿನಿಸ್ಟ್ರೇಟಿವು ಅವ್ರಿಗೆ ಫಸ್ಟ್ ಹೇಳ್ಬೇಕಾಗಿರೋ ಅಂಥದ್ದು.
ಲಾಸ್ಟ್ ಡೇಟ್ ಇರೋದೆ. ಲಾಸ್ಟ್ ಡೇಟ್ ಇವತ್ತು ಮುಗೀತು ಅಂದರೆ ನಾಳೆಗೆ ಲಾಸ್ಟ್ ಡೇಟ್ ಆಗುತ್ತೆ. ನಾಳೆ ಲಾಸ್ಟ್ ಡೇಟ್ ಇರ್ಬೇಕಾದ್ರೆ ಯಾರು ಇವತ್ತು ಬಿಡ್ತಾರ? ಒಂದು 5 ದಿನ ಮುಂಚೆ ಬಿಡಬೇಕು ಟ್ರಿಪ್ ವೀಕ್, ಅಥವಾ ಪೋಸ್ಟ್ಪೋನ್ ಮಾಡ್ತಿದ್ದೀವೋ ಲಾಸ್ಟ್ ಡೇಟ್ನ, ಅಥವಾ ಎಕ್ಸ್ಟೆಂಡ್ ಮಾಡ್ತಿದ್ದೀವೋ ಅನ್ನೋದನ್ನ. ಇವತ್ತು ಬಿಟ್ಟಿದ್ದಾರೆ ಸರ್ಕ್ಯುಲರ್ನ. ಎಲ್ಲ ಕಟ್ಟಿರೋರು 1,30,000 ಎಲ್ಲ ಕಾಲೇಜ್ ಫೀಸ್ ಕಟ್ಟಿರೋರು, ಅವ್ರಿಗೆಲ್ಲ ಎಲ್ಲಿಂದ ಬರುತ್ತೆ ವಾಪಸ್ ದುಡ್ಡು? ಎಕ್ಸ್ಟೆಂಡೆಡ್ ಟೈಮ್ನ ಸಂಜೆ ಮೇಲೆ ಕೊಟ್ಟಿದ್ದಾರೆ, ಬೆಳಿಗ್ಗೆ ತನಕ ಎಕ್ಸ್ಟೆಂಡೆಡ್ ಟೈಮ್ ಇದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ನಾವು ಇವಾಗಿನೂ ಅಡ್ಮಿಷನ್ ಪ್ರೊಸೆಸ್ ಮಾಡಕ್ಕಂತ ಹೋಗಿದ್ವಿ. ಅಲ್ಲೇ ಹೇಳಿದ್ರು, ಅಲ್ಲಿ ನಮ್ಮ ಹತ್ರ 20,000 ಎಷ್ಟು ಕಟ್ಟಿಸ್ಕೊತೀವಿ ಲ್ಯಾಬ್ ಫೀಸ್ಗೆ ಅಂತ ಹೇಳಿದ್ರು. ಬಟ್ ಅದು ರೀಫಂಡ್ ಆಗುತ್ತೆ ಅಂತ ಕೇಳಿದಾಗ ಅದು ಯಾವುದೇ ಥರ ರೀಫಂಡ್ ಆಗಲ್ಲ. ನೀವು ಥರ್ಡ್ ರೌಂಡ್ಗೆ ಹೋದ್ರೆ ಅವ್ರಿಗೆಲ್ಲ ಬೇರೆ ಕಾಲೇಜ್ ಸಿಗ್ತದೆ ಅಂದರೆ ನಿಮ್ಗೆ ಯಾವುದೇ ಥರ ರೀಫಂಡ್ ಆಗಲ್ಲ. ನೀವು ಏನು KA ಕಟ್ಟಿರ್ತೀರ ಅಷ್ಟು ಮಾತ್ರ ಅಂತ. KA ಅದಕ್ಕೂ ನಮಗೆ ನೆಟ್ಟಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಏನು ಅಂದರೆ ಈಗ ಇಷ್ಟು ಜನ ಸ್ಟೂಡೆಂಟ್ಸ್ಗಳು ಕಟ್ಟುವಂಥ 20,000 ದುಡ್ಡುಗಳು ಎಲ್ಲಿ ಹೋಗುತ್ತೆ? ಅದನ್ನ ಯಾರು ಕಟ್ಕೊಡ್ತಾರೆ ಮತ್ತೆ ವಾಪಸ್ ಪೇರೆಂಟ್ಸ್ಗಳಿಗೆ? ಇದು ನಮಗೆ KEA ಮಾಡೋದು ಅನ್ಯಾಯ ಅಲ್ವಾ? ಇಲ್ಲ ಅಟ್ಲೀಸ್ಟ್ ನೀವು ಬರೀ KEAಗೆ ಮಾತ್ರ ಪೇಮೆಂಟ್ ಮಾಡಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋವಂಥ ಅವಶ್ಯಕತೆ ಏನೂ ಇಲ್ಲ ಅಂತಂದರೆ ಓಕೆ ಫೈನ್ ಅಂತ ಹೇಳ್ಬಿಟ್ಟು KEA ರೀಫಂಡ್ ಆಗುತ್ತೆ ಅಂತ ಹೇಳಿ, ಅಥವಾ ಬೇರೆ ಕಾಲೇಜ್ ನಮಗೆ ಅಪ್ಗ್ರೇಡೇಷನ್ ಸಿಕ್ಕಿದಾಗ ಅಲ್ಲಿಗೆ ಅದು ಡಿಫಂಡ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಅಮೌಂಟ್ನ ಕಟ್ಬೋದು. ಡೈರೆಕ್ಟಾಗಿ ನೀವು ಅಡ್ಮಿಷನ್ನೇ ಆಗಿ ಅಂತಂದಾಗ ಅಲ್ಲಿ ಕಟ್ಟಿಸ್ಕೊಳ್ಳೋಂಥ ಎಕ್ಸ್ಟ್ರಾ ಲ್ಯಾಬ್ ಫೀಸ್ಗಳಿಗೆ ಯಾರು ಹೊಣೆ? ಇಲ್ಲಿ KA ಮಾಡಿದ ಮೊದಲನೇ ತಪ್ಪು ಚಾಯ್ಸಸ್ನ ತೆಗೆದಿದ್ದು. ಚಾಯ್ಸ್ 1, ಚಾಯ್ಸ್ 4 ಅಂತ ಎರಡನೇ ರಿಸ್ಟ್ರಿಕ್ಟ್ ಮಾಡಿದ್ದು. ಎಲ್ಲೋ ಸೀಟ್ ಲಾಸ್ ಆಗುತ್ತೆ ಅಂದಾಗ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಎಲ್ಲರ ಮೇಲೂ ಇಷ್ಟು ಜನ ಸ್ಟೂಡೆಂಟ್ಸ್ಗಳು ಕಟ್ಟುವಂಥ 10-20 ದುಡ್ಡು ಲಾಸ್ ಆಯ್ತಲ್ಲ, ಅದಕ್ಕೆ ಯಾರು ಹೊಣೆಗಾರಿಕೆ? ಇದು ರೀಫಂಡ್ ಆಗಿಲ್ಲ ಅಂತಂದರೆ ಸೀರಿಯಸ್ಲಿ ಎಲ್ರಿಗೂ ಅನ್ಯಾಯ ಆಗತ್ತೆ. ಇದಕ್ಕೆ KEA ಮೊದಲೇನೆ ಅಟ್ಲೀಸ್ಟ್ ನೀವು ಕಾಲೇಜ್ ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜಲ್ಲಿ ಕಟ್ಟೋಂಥ ಅಮೌಂಟನ್ನು ಸಮೇತ ನಾವು ರೀಫಂಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ನ್ಯಾಯ ಸಿಕ್ತಂಗೆ ಆಗುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಎಲ್ಲ ಪೇರೆಂಟ್ಸ್ಗಳಿಗಿಂತ ತುಂಬ ದುಡ್ಡನ್ನ ಕಲೆಕ್ಟ್ ಮಾಡಿ ನೀವು ಅವ್ರಿಗೆ ಅನ್ಯಾಯ ಮಾಡ್ತಾಯಿದ್ದೀರ.